ಕರ್ನಾಟಕವನ್ನು ನಾನು ಅಪೂರ್ವ ರಾಘವೇಂದ್ರ. ಇಂದಿನ ಸುದ್ದಿಗಳತ್ತ ಗಮನ ಹರಿಸೋಣ. ದೇವನಹಳ್ಳಿ ಜಿಲ್ಲಾಡಳಿತ ವರದಿ. ಸಿಎಸ್ಆರ್ ಅನುದಾನದಡಿಯಲ್ಲಿ ಶಾಲೆಗಳ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಪೂರ್ವಭಾವಿ ಸಭೆ ನಡೆದ ಸುದ್ದಿ ನ್ಯೂಸ್ ಕರ್ನಾಟಕ ಒನ್ನಿನಲ್ಲಿ. ಸಿಎಸ್ಆರ್ ಅನುದಾನದಡಿಯಲ್ಲಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸೆಪ್ಟೆಂಬರ್ 29 ಜಿಲ್ಲೆಯ ಎಲ್ಲ ಸರ್ಕಾರಿ ಶಾಲೆಗಳನ್ನು ಸಿಎಸ್ಆರ್ ಅಂದರೆ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಅನುದಾನದಡಿಯಲ್ಲಿ ಅಭಿವೃದ್ಧಿಪಡಿಸಲಾಗುವುದು. ಆರಂಭಿಕ ಹಂತದಲ್ಲಿ ದೇವನಹಳ್ಳಿ ತಾಲೂಕಿನ 5 ಶಾಲೆಗಳನ್ನು ಅಭಿವೃದ್ಧಿಪಡಿಸಲು ಅಕ್ಟೋಬರ್ 2ರಂದು ಚಾಲನೆಯನ್ನ ನೀಡಲಾಗುವುದು ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವರು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ಹೇಳಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಜಿಲ್ಲಾಧಿಕಾರಿಯವರ ನ್ಯಾಯಾಲಯ ಸಭಾಂಗಣದಲ್ಲಿ ಇಂದು ನಡೆದ ಸಿಎಸ್ಆರ್ ಅನುದಾನದಡಿಯಲ್ಲಿ ಶಾಲೆಗಳ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಅವರು ಮಾತನಾಡಿದರು. ಗ್ರಾಮೀಣ ಶಾಲಾ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಸಲುವಾಗಿ ಜಿಲ್ಲೆಯ ಕೈಗಾರಿಕೆಗಳು ವಿವಿಧ ಕಂಪನಿಗಳ ಸಹಯೋಗದಿಂದ ಸಿಎಸ್ಆರ್ ನಿಧಿಯಡಿಯಲ್ಲಿ ಪ್ರತಿಯೊಂದು ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿಪಡಿಸಲಾಗುವುದು. ಗುಣಮಟ್ಟದ ಶಿಕ್ಷಣಕ್ಕೆ ಬೇಕಾಗಿರುವ ಎಲ್ಲ ಸೌಲಭ್ಯಗಳನ್ನು ಶಾಲೆಗಳಿಗೆ ಒದಗಿಸಲಾಗುವುದು. ಅಕ್ಟೋಬರ್ 2 ಗಾಂಧಿ ಜಯಂತಿ ದಿನದಂದು ದೇವನಹಳ್ಳಿ ತಾಲೂಕಿನ 5 ಸರ್ಕಾರಿ ಶಾಲೆಗಳ ನವೀಕರಣಕ್ಕೆ ಚಾಲನೆಯನ್ನ ನೀಡಲಾಗುವುದು. ಮುಂದಿನ ದಿನಗಳಲ್ಲಿ ಹೊಸಕೋಟೆ, ದೊಡ್ಡಬಳ್ಳಾಪುರ, ನೆಲಮಂಗಲ ತಾಲೂಕಿನ ಕೈಗಾರಿಕೆಗಳು ಹಾಗೂ ಕಂಪನಿಗಳಲ್ಲಿ ಸಭೆ ನಡೆಸಿ ಸಿಎಸ್ಆರ್ ಅನುದಾನದಡಿಯಲ್ಲಿ ಆಯಾ ತಾಲೂಕಿನ ಎಲ್ಲಾ ಸರ್ಕಾರಿ ಶಾಲೆಗಳನ್ನು ಹಂತ ಹಂತವಾಗಿ ಅಭಿವೃದ್ಧಿಪಡಿಸಲಾಗುವ ಕ್ರಮವನ್ನು ವಹಿಸಲಾಗುವುದು ಎಂದು ಹೇಳಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಎಷ್ಟು ವೇಕೆನ್ಸೀಸ್ ಇದೆ ಟೀಚರ್ಸು ಅದೆಲ್ಲ ಕೂಡ ಫಿಲಪ್ ಮಾಡಬೇಕು. ಇದಕ್ಕೊಂದು ಕಾರ್ಯಕ್ರಮ ಕೊಡಪ್ಪ ಅಂತ ಹೇಳಕ್ಕೆ ಅದು ಕೂಡ ಅಕ್ಟೋಬರ್ 2ನೇ ತಾರೀಕು ಅವರು ಈ ಕಾರ್ಯಕ್ರಮ ಲಾಂಚ್ ಮಾಡೋಕ್ಕೆ ಎಜುಕೇಷನ್ ಮಿನಿಸ್ಟರ್ ಆಗಿ, ಪ್ರೈಮರಿ ಎಜುಕೇಷನ್ ಮಿನಿಸ್ಟರ್ ಆಗಿ ಅವ್ರು ಬರ್ತಾರೆ. ಅವ್ರಿಗೆ ಈಗಾಗಲೇ ನಾನು ಸಾರಿ ಹೋಗಿ ಎಲ್ಲ ಬ್ರೀಫ್ ಮಾಡಿದ್ದೀನಿ. ರಾಜ್ಯ ಸರ್ಕಾರ ಕೂಡ ಇದರ ಚಿಂತನೆಯಲ್ಲಿದೆ, ಅವ್ರು ನಾಳೆ ಬಂದಾಗ ಹೇಳ್ತಾರೆ. ಸೊ ಇದಕ್ಕೆ ನಾನು ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಜಿಲ್ಲಾಧಿಕಾರಿಗಳು ಮತ್ತು ಕಾರ್ಯಕ್ರಮ ಎಲ್ಲ ಅಧಿಕಾರಿಗಳು ಜೆಡಿಯಲ್ಲಿ ಬಾಬು ಕೂಡ ಹೆಚ್ಚು ಕೆಲಸ ಮಾಡಿದ್ದಾರೆ. ಸರ್ ನಮ್ಮ OLT ನಾಗರಾಜು, ನಮ್ಮಲ್ಲಿ OLT ಇದ್ದಾರೆ, ಅವ್ರ ಇಂಡಸ್ಟ್ರೀಸ್ ಡೆಪ್ಯೂಟಿ ಡೈರೆಕ್ಟರ್ ಇದ್ರು, ಅವ್ರನ್ನ ಅದಕ್ಕೆ ಇದು ಮಾಡಿದ್ವಿ. ಈ CSR ಫಂಡ್ ತಂದು DC ಅವ್ರಿಗೆ ಒಪ್ಪಿಸಬೇಕು, ಈ ಶಾಲೆಗಳೆಲ್ಲ ಬಿಟ್ಟಬೇಕು ಅಂತ ನಾಗರಾಜ್ ಗೊತ್ತಿರೋದು ನಾಗರಾಜ್ ಅವರು ನನ್ನ ಜೊತೆಯಲ್ಲಿ ನಾನು ಗವರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟರ್ ಇದ್ದಾಗ MSME ಮಂತ್ರಿ ಇದ್ದಾಗ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಶಿವಶಂಕರ್ ಅವರು ಮಾತನಾಡಿ, ಬ್ರಿಗೇಡ್ ಡೆವಲಪರ್ಸ್, ಪ್ರೆಸ್ಟೀಜ್ ಕಂಪನಿ, ಚಾಣಕ್ಯ ಯೂನಿವರ್ಸಿಟಿ, ಎಕ್ಸೈಡ್ ಕಂಪನಿ, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರಾಧಿಕಾರಗಳ ಅಂದಾಜು 10 ಕೋಟಿ ಸಿಎಸ್ಆರ್ ನಿಧಿಯಲ್ಲಿ 5 ಶಾಲೆಗಳ ನವೀಕರಣಕ್ಕೆ ಅಕ್ಟೋಬರ್ 2ರಂದು ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರ ಶಾಲೆ ಆವರಣದಲ್ಲಿ ಚಾಲನೆಯನ್ನ ನೀಡಲಾಗುವುದು ಎಂದು ಮಾಹಿತಿಯನ್ನ ನೀಡಿದರು. ಈಗ ತಮ್ಮ ನಿರ್ದೇಶನದ ಮೇಲೆ ಮತ್ತೆ ಸಾಕಷ್ಟು ಸಭೆಯನ್ನು ಮಾಡಲಾಗಿ ಕೆಲವೊಬ್ರು ಈಗ ಬಾಬು ನಮ್ಮ ಇಂಡಸ್ಟ್ರೀಸ್ ಜಾಯಿಂಟ್ ಡೈರೆಕ್ಟರ್ ಇದ್ದಾರೆ ಸರ್. ನಾವು ಸತತವಾಗಿ ಕೈಗಾರಿಕಾ ಮಾಲೀಕರುಗಳ ಜೊತೆ ನಾವು ಸಂಪರ್ಕದಲ್ಲಿದ್ದೇವೆ. ಬಹಳಷ್ಟು ಜನ ನಾವು ಮಾಡ್ತೇವೆ, ಬಟ್ ಹೈಯರ್ ಆಫೀಸ್ ಜೊತೆಗೆ ನಮ್ಮ ಬೋರ್ಡ್ ಲೆವೆಲ್ನಲ್ಲಿ ಅಪ್ರೂವಲ್ಗೆ ನಾವು ಪೆಂಡಿಂಗ್ ಇದೆ ಅಂತ ಅಂದ್ಬಿಟ್ಟು ಸುಮಾರು ಜನ ನಮಗೆ ಲೆಟರ್ ಅನ್ನ ಕೊಟ್ಟಿದ್ದಾರೆ. ಸೊ ವಿ ಆರ್ ಕಮಿಟೆಡ್, ಇಂಥ ಒಂದು ಕ್ಲಾಸ್ಗೆ ನಾವೆಲ್ಲರೂ ಕೈ ಜೋಡಿಸ್ತೀವಿ ಅಂತ ಕೊಟ್ಟಿದ್ದಾರೆ. ಬಟ್ ಕೆಲವೊಂದು ಕಂಪನಿಗಳು ಸ್ವಲ್ಪ ನಮ್ಮನ್ನು ಟೈಮ್ ಬೇಕು ಅಂತ ಕೂಡ ಕೇಳಿದ್ದಾರೆ. ಬಟ್ ಈಗ ಸದ್ಯಕ್ಕೆ ಮುಂದೆ ಬಂದಿರೋ 2ನೇ ತಾರೀಕು ಕಾರ್ಯಕ್ರಮದಲ್ಲಿ ನಾವು ಲಾಂಚ್ ಮಾಡೋ ಆದ್ಮೇಲೆ ಕಮಿಟ್ಮೆಂಟ್ ಕೊಟ್ಟಿದ್ದಾರೆ. ಅದನ್ನ ಈ 2ನೇ ತಾರೀಕು ಕಾರ್ಯಕ್ರಮದಲ್ಲಿ ಲಾಂಚ್ ಮಾಡಲಿಕ್ಕೆ ನಾವು ಸಿದ್ಧಪಡಿಸ್ಕೊಡ್ತಾ ಇದ್ದೀವಿ. ಅದನ್ನ ಮಾನ್ಯ ಸಚಿವರ ಅನುಮತಿಯೊಂದಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಬ್ರಿಗೇಡ್ ಕಂಪನಿಯವರು, ಬ್ರಿಗೇಡ್ ಡೆವಲಪರ್ಸ್ ಅನ್ನೋದು ಇಲ್ಲಿ ನಮ್ಮ ತಾಲೂಕಿನಲ್ಲಿ ಡೆವಲಪ್ಮೆಂಟ್ ಎಲ್ಲ ಇದೆ. ನಮ್ಗೆ ಗೊತ್ತಿದ್ದಾಗೆ ಬ್ರಿಗೇಡ್ ಆರ್ಚರ್ಸ್ ಇದೆ ಮತ್ತು ಇಲ್ಲೇ ಮುಂದೆ ಮಾಡ್ತಾ ಇದ್ದಾರೆ. ಅವರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಶಾಲೆಯನ್ನು, ವಿಶ್ವನಾಥಪುರ ಶಾಲೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಒಪ್ಕೊಂಡಿದ್ದಾರೆ. ಅದು ಒಂದು ನಾವು ತೆಗೆದುಕೊಳ್ಳುವಂಥದ್ದು. ಮತ್ತೆ MSC ಕಂಪನಿಯವರು ನಿನ್ನೆ ಬಂದವರು, ಅವರು ಕೂಡ ಇನ್ಸ್ಪೆಕ್ಷನ್ ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ.
ವಿಜಯಪುರದಲ್ಲಿ ಯಾವ ಸ್ಕೂಲು DDP ಈಸ್ಟ್ ಪ್ರೈಮರಿ ಸ್ಕೂಲ್. ಅದು ತುಂಬಾ ಬಿಲ್ಡಿಂಗ್ ಎಲ್ಲ ಬಹಳ ಕೆಟ್ಟಾಗಿತ್ತು ಅಂತ ಹೇಳಿದ್ರು. ಅವರು ಕೂಡ 1 ಕೋಟಿ ರೂಪಾಯಿ ನಾವು ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಜೊತೆಗೆ ಪ್ರೆಸ್ಟೀಜ್ನವರು 2 ಶಾಲೆಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲಿ ತೂಪ್ಗೆರೆಯಲ್ಲಿ 1, ಮತ್ತೊಂದು ತಾವು ಫೈನಲ್ ಆಯ್ತು ಸರ್, ಚರ್ಚೆ ಮಾಡ್ತಾ ಇದ್ವಿ ಕೊಯ್ರಾ. ಸೊ ಕೊಯ್ರಾದಲ್ಲಿ ಮತ್ತೊಂದು 2 ಕಡೆ ಮಾಡ್ತೀವಿ ಅಂತ ಅವರು ಒಪ್ಕೊಂಡಿದ್ದಾರೆ. ಮತ್ತೆ ಚಾಣಕ್ಯ ಯೂನಿವರ್ಸಿಟಿಯವರು ಚನ್ನವಳ್ಳಿನಲ್ಲಿ ಅಭಿವೃದ್ಧಿ ಪಡಿಸ್ತೀವಿ ಅಂತ ಅಂದ್ಬಿಟ್ಟು ಸನ್ಮಾನ್ಯ ಸಚಿವರಿಗೆ ಕೊಟ್ಟಿದ್ದಾರೆ. ನಾವೇ ಎಲ್ಲ ಮಾಡ್ತೀವಿ, ಹಂತವಾಗಿ ಮಾಡ್ತೀವಿ. ಎಲ್ಲ ಸರಿ ಆಗಲ್ಲ, ಸ್ಟ್ರೆಂತ್ ಆದಂಗೆ ನಿಮ್ಮಲ್ಲಿ ಸ್ಟ್ರೆಂತ್ ಕಡಿಮೆ ಇಲ್ಲ, 91 ಜನ ಇದ್ದಾರೆ. ಬಟ್ ನೋಡ್ಕೊಂಡು ಹಂತವಾಗಿ ಮಾಡ್ತೀವಿ. ಎಸ್. ಸೊ ಚಾಣಕ್ಯದವರು ಚನ್ನವಳ್ಳಿ ಸರ್. ಎಕ್ಸೈಡ್ ಕಂಪನಿನವರು ಈಗಾಗಲೇ ಪೋಲ್ನಹಳ್ಳಿನಲ್ಲಿ ಸ್ವಲ್ಪ ಅಭಿವೃದ್ಧಿಯನ್ನು ಮಾಡಿದ್ದೇವೆ. ಮತ್ತೆ ಪೋಲ್ನಹಳ್ಳಿಯನ್ನು ಮುಂದುವರಿಸಿ ಮತ್ತೆ ತೆಲ್ಲಹಳ್ಳಿನಲ್ಲಿ ಕೂಡ ನಾವು ಡೆವಲಪ್ಮೆಂಟ್ ಸ್ಟೇಟ್ ಪಂಚಾಯತಿ ಮಾಡ್ತೀವಿ ಅಂತ ಅವರು ಕೂಡ ಹೇಳಿದ್ದಾರೆ. ಪೋಲ್ನಹಳ್ಳಿ ಮತ್ತೆ ತೆಲ್ಲಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನವರು ತಾವು ಈಗಾಗಲೇ ನೋಡಿದ್ರಿ, ಅವರು ಕಂಟಿನ್ಯೂಸ್ ಸಪೋರ್ಟ್ ಮಾಡ್ತಾನೆ ಇದ್ದಾರೆ. ಈಗಾಗಲೇ ನಮಗೆ ಕಡೆ ಮಾಡಿದ್ದಾರೆ. ಮತ್ತೆ ಅಲ್ಲಿ ಅರ್ಧೇಶ್ ನದಿನಲ್ಲಿ ಮತ್ತೆ ಬೆಳ್ಕೊಂಡಿದ್ರು ಮತ್ತೆ ಮುಂದುವರಿಸ್ತೀವಿ ಅಂತ ಒಂದು ಬೆಟ್ಟ ಕೂಡ ರೇಟಿಂಗಲ್ಲೇ ಕೊಟ್ಟಿದ್ದಾರೆ. ಕನ್ನಮಂಗಲ, ಬೆಟ್ಟಕೋಟೆ ಮತ್ತೆ ಅರ್ಧೇಶ್ ನದಿ ಅಲ್ಲಿ ಈಗಾಗಲೇ ಮಾಡಿದ್ದಾರೆ. ಮತ್ತು ರಿಕ್ವೈರ್ಡ್ ಇನ್ಫ್ರಾಸ್ಟ್ರಕ್ಚರ್ ಇದೆ, ನಾವು ಕಂಟಿನ್ಯೂ ಮಾಡ್ತೇವೆ ಅಂತ ರೈಟಿಂಗ್ ಅಲ್ಲೇ ಕೊಟ್ಟಿದ್ದಾರೆ. ರೈಟಿಂಗ್ ಅಲ್ಲಿ ಬಂದಿದ್ದೇವೆ. ಸೊ ಅದು ಕೂಡ ಮುಂದುವರಿಯುತ್ತೆ. ಸೊ ಸದ್ಯಕ್ಕೆ ಇಷ್ಟು ಜನ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಕೆಎನ್ ಅನುರಾಧರವರು ಮಾತನಾಡಿ, ಜಿಲ್ಲೆಯಲ್ಲಿ 1114 ಶಾಲೆಗಳಿವೆ, 115 ಶಿಥಿಲಗೊಂಡಿವೆ, 247 ಹೊಸ ಶಾಲೆಗಳು ನಿರ್ಮಾಣವಾಗಬೇಕು. ಇರುವ ಶಾಲೆಗಳಿಗೆ ಹೆಚ್ಚುವರಿ ಕೊಠಡಿಗಳನ್ನು ನಿರ್ಮಿಸುವುದು, ಶೌಚಾಲಯ ಸೇರಿದಂತೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಅಂದಾಜು 70 ಕೋಟಿ ಅವಶ್ಯಕತೆ ಇದೆ ಎಂದು ಸಭೆಗೆ ಮಾಹಿತಿಯನ್ನ ನೀಡಿದರು. ಟಾಯ್ಲೆಟ್ ಬ್ಲಾಕ್ಸ್ ಇಲ್ಲ. ಈ 4 ರೀತಿ ನಮಗೆ ಇಂಟರ್ವೆನ್ಷನ್ ಬೇಕಾಗಿದೆ. ಸೊ ನಮಗೆ ಬಂದದ್ದು ಸುಮಾರು 70 ಕೋಟಿ ಬಂತು. ಇದು ಬಹಳ ದೊಡ್ಡ ಅಮೌಂಟ್ ತಮಗೆ ಗೊತ್ತಿರೋಂಗೆ. ಸೊ ಇದನ್ನ ಫೇಸ್ ವೈಸ್ ಸ್ಟಾರ್ಟ್ ಮಾಡೋಣ, ಅಕ್ಟೋಬರ್ 2 ನಾವು ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ರು. ಸೊ ಅದಕ್ಕೆ ನಾವು ಆದಷ್ಟು ಇದು ಸಚಿವರ ಡೈರೆಕ್ಷನ್ಸ್ ಮೇರೆಗೆ ಎಫರ್ಟ್ಸ್ ಹಾಕಿದೀವಿ. ಅದನ್ನ ಸ್ಟಾರ್ಟ್ ಸಹ ಮಾಡ್ತೀವಿ. ಮತ್ತೆ ಇಲ್ಲಿ ಕೊನೆಯಲ್ಲಿ ಯಾವ ಶಾಲೆಯಿಂದ ಇಂಟರ್ವೆನ್ಷನ್ ಇಂದ ಹೇಗಿರುತ್ತೆ ಅಂತ ತಮ್ಗೊಂದು ಸಚಿವರು ಹೇಳ್ದಂಗೆ, ನಾನು ಮತ್ತೆ DC ಅವರು ಇಲ್ಲಿ CPC ಸೈನ್ ಮಾಡಿದ ದಿನದಿಂದ ಹಿಡಿದು ಸಚಿವರು ನಮಗೆ 4 ವಿಷಯನ ಹೇಳ್ತಾನೆ ಇದ್ದಾರೆ. ಒಂದು ಸ್ಕೂಲ್ಸು, ಇನ್ನೊಂದು ಕೆರೆಗಳು, ಇನ್ನೊಂದು ಸ್ಕಿಲ್ ಡೆವಲಪ್ಮೆಂಟ್, ಮತ್ತೆ ಇನ್ನೊಂದು ವಸತಿ. ನಾನು ಆಯ್ಕೆ ಮಾಡಿರುವಂತ ಕ್ಷೇತ್ರದ ಜನರಿಗೆ ನಾನು ಈ 4 ಕೊಡ್ಲೇಬೇಕು. ನನ್ನ ಟೈಮಲ್ಲಿ ನೀವು ಏನ್ ಮಾಡ್ತಿರೋ ಗೊತ್ತಿಲ್ಲ, ಈ 4ಕ್ಕೂ ನೀವು ವರ್ಕೌಟ್ ಮಾಡಿ ಅಂತ ಹೇಳಿ ಈ 4 ಸಹ ನಮ್ಗೆ ಡೇ 1 ಇಂದ ನಮಗೆ ಇನ್ಸಿಸ್ಟ್ ಮಾಡ್ತಾ ಇದ್ದಾರೆ. ನಾವು ಅದಕ್ಕೆ ಸಾಕಷ್ಟು ಗ್ರೌಂಡ್ ವರ್ಕ್ ಸಹ ಮಾಡಿದ್ವಿ, ಹೋಮ್ ವರ್ಕ್ ಸಹ ಮಾಡಿದ್ವಿ. ಅದರ ಫಲಿತಾಂಶ ಫಸ್ಟ್ ನಮಗೆ ಆಕ್ಚುಲಿ ನನ್ನ ಬಗ್ಗೆ ಹೇಳ್ಬೇಕಂದ್ರೆ ನಮ್ಗೆ ನಂಬಿಕೆ ಇರ್ಲಿಲ್ಲ ಸರ್. ತಾವು ಹೇಳಿದಾಗ ಇದು ಸಾಧ್ಯನಾ, ಇಷ್ಟು ಮಟ್ಟಿಗೆ ನಾವು CSR ಮೊಬಿಲೈಸ್ ಮಾಡಬಹುದಾ ಅಂತ ಹೇಳಿ ಎಷ್ಟೊಂದ್ರಿ ನಾವು ಎಕ್ಸ್ಪ್ರೆಸ್ ಮಾಡ್ಕೊಂಡ್ವಿ. ಬಟ್ ಇಟ್ ಇಸ್ ಅ ಸಕ್ಸಸ್ ಸರ್. ಇವತ್ತು ಇದ್ರದ್ದು ಫಲಿತಾಂಶ ಗೊತ್ತಾಗುತ್ತೆ ಸರ್. ಮತ್ತೆ ತಾವು ಹೇಳಿದಾಗ ಅಕ್ಟೋಬರ್ 2 ವಿಲ್ ಬಿ ಅ ಗ್ರ್ಯಾಂಡ್ ಸ್ಟಾರ್ಟ್ ಸರ್. ಸೊ ಇದಕ್ಕೆ ನಾವು ಒಂದು ಪ್ರೆಸೆಂಟೇಷನ್ ಮಾಡಿದ್ವಿ. ಇಂಡಸ್ಟ್ರಿಯಲಿಸ್ಟ್ ಸಚಿವರ ಅಧ್ಯಕ್ಷತೆಯಲ್ಲೇನೆ ಒಂದು 4-5 ಮೀಟಿಂಗ್ ಮಾಡಿದ್ವಿ. ಎಲ್ಲ ಇಂಡಸ್ಟ್ರಿಯಲಿಸ್ಟ್ ಇಲ್ಲಿ ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಕರೆಸಿ ಅವರಿಗೆ ನಾವು ಈ ಪ್ರೆಸೆಂಟೇಷನ್ ತೋರಿಸಿದ್ವಿ. ನಮ್ಮ ಜಿಲ್ಲೆಯ ವಸ್ತುಸ್ಥಿತಿ ಹೀಗಿದೆ, ಇದನ್ನ ನೋಡ್ಬಿಟ್ಟು ನೀವು ನಮ್ಮ ಜಿಲ್ಲೆಯಲ್ಲಿ ಎಸ್ಟಾಬ್ಲಿಷ್ ಆಗಿದ್ದೀರಾ, ನಮ್ಮ ಜಿಲ್ಲೆಯಲ್ಲಿ ಇಂಡಸ್ಟ್ರಿ ಮಾಡಿದ್ದೀರಾ, ನಮಗೆ ನಮ್ಮ ಮಕ್ಕಳಿಗೆ ನಮ್ಮ ಜನರಿಗೆ ಸಹಾಯ ಮಾಡಿ ಅಂತ ಸಚಿವರು ಅಪೀಲ್ ಮಾಡ್ಕೊಂಡ್ರು. ನಾವು ಸಹ ಪ್ರೆಸೆಂಟ್ ಮಾಡಿದ್ವಿ. ಆ ಪ್ರೆಸೆಂಟೇಷನ್ ಸಚಿವರು ಆಜ್ಞೆ ಅಂದ್ರೆ ಡೈರೆಕ್ಷನ್ ಕೊಟ್ಟರು, ನೀವು ಬರೀ ಅವ್ರಿಗೆ ತೋರಿಸಿದ್ರೆ ಹೆಂಗೆ, ನಮ್ಮ ಜನರಿಗೂ ತೋರಿಸಿ ಅವ್ರಿಗೆ ಗೊತ್ತಾಗ್ಬೇಕು ನಾವ್ ಏನ್ ಮಾಡ್ತಾ ಇದೀವಿ ಅಂತ. ಅದಕ್ಕೆ ಇದೊಂದು ಪ್ರೆಸೆಂಟೇಷನ್ ಮಾಡ್ತಾ ಇದ್ವಿ. ಇದು ತಮ್ಗೆಲ್ಲರಿಗೂ ಗೊತ್ತಿರೋಂಗೆ ನಮ್ಮ ಜಿಲ್ಲೆಯ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಕ್ಲಿದುರ್ಗ ಮತ್ತೆ ಘಾಟಿ ಸುಬ್ರಹ್ಮಣ್ಯ ಇದೆ. ಸಭೆಯಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ದೇವನಹಳ್ಳಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನಕುಮಾರ್, ಕೆಪಿಸಿಸಿ ಸದಸ್ಯರುಗಳಾದ ವಿಜಯಪುರ ಕಾಂಗ್ರೆಸ್ ಮುಖಂಡ ಕೆಪಿಸಿಸಿ ಸದಸ್ಯ ವಿ ಮಂಜುನಾಥ್, ದ್ಯಾವರಹಳ್ಳಿ ಶಾಂತಕುಮಾರ್, ಚಿನ್ನಪ್ಪ, ಚೌಡಪ್ಪನಹಳ್ಳಿ ಲೋಕೇಶ್, ಬಿದ್ದಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಸ್ಪಿ ಮುನಿರಾಜು, ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಚಂದ್ರಪ್ಪ, ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಭುವನಹಳ್ಳಿ ಮುನಿರಾಜು, ಮುದುಗುರ್ಗಿ ನಾರಾಯಣಸ್ವಾಮಿ, ಕನ್ನಮಂಗಲ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಲಕ್ಷ್ಮೀಕಾಂತ್,
ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿ ರಾಜಣ್ಣ, ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೆಸಿ ಮಂಜುನಾಥ್, ತೂಪುಗೆರೆ ಹೋಬಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಂಗಪ್ಪ, ವಿಜಯಪುರ ಹೋಬಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಚಂದ್ರಪ್ಪ ಮತ್ತು ವಿಜಯಪುರ ಹಾಗೂ ದೇವನಹಳ್ಳಿ ಪುರಸಭೆಗಳ ಕಾಂಗ್ರೆಸ್ ಪಕ್ಷದ ಸದಸ್ಯರು, ತಾಲೂಕಿನ ಗ್ರಾಮ ಪಂಚಾಯಿತಿಗಳ ಕಾಂಗ್ರೆಸ್ ಬೆಂಬಲಿತ ಚುನಾಯಿತ ಪ್ರತಿನಿಧಿಗಳು ಹಾಗೂ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.